ಓಂ ಶಾಂತಿ ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ಮಿತ್ರರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮಿತ್ರರೇ, ಗುರುಮಕ್ಕಳ ಅಭಿಮಾನಿಗಳೇ, ಮಾಲೆಗಳು, ಸ್ಫಟಿಕ ಮಾಲೆ, ರುದ್ರಾಕ್ಷಿ ಮಾಲೆ, ಕರಂಗಲಿ ಮಾಲೆ, ಹಾಗೆ ನವರತ್ನ ಮಾಲೆ. ಇವತ್ತು ನಾವು ನವರತ್ನ ಮಾಲೆ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಈಗಾಗಲೇ ನಾವು ಕರಂಗಲಿ ಮಾಲೆ ಬಗ್ಗೆ ನಾನು ನಿಮ್ಮದೇ ಆದ ಇದೇ ಯೂಟ್ಯೂಬ್ ಚಾನಲಲ್ಲಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೀವು ಹಿಂದೆ ನೋಡಿಲ್ಲ ಅಂದರೆ ನೋಡಿ, ಹಾಗೆ ನೋಡಿದರೆ ಸ್ಫಟಿಕ ಮಾಲೆನೂ ಸಹ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೋಡಿಲ್ಲ ಅಂದರೆ ನೋಡಿದರೆ ಈ ವಿಡಿಯೋನ ಫಾಲೋ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಇದರಲ್ಲಿ ನವರತ್ನ ಮಾಲೆ ಅಥವಾ ನವಗ್ರಹ ಮಾಲೆ ಅಂತ ಕರಿತೀವಿ. ಗ್ರಹಬಲಗಳು, ಸ್ಥಾನ ಶಕ್ತಿ ನಿಮ್ಮ ಹೆಸರಲ್ಲಿ ಸರಿಯಾಗಿದ್ದರೆ, ನಕ್ಷತ್ರ ರಾಶಿ ಫಲಗಳು ಎಲ್ಲವೂ ಸರಿಯಾಗಿದ್ದರೆ, ಆಗ ನಿಮ್ಮ ಮನೆಗೆ ಯಾವುದೇ ರೀತಿಯ ವಾಸ್ತು ದೋಷ ಇರೋದಿಲ್ಲ. ಆಗ ನೀವು ಕೈ ಹಾಕಿದ ಕೆಲಸ ಎಲ್ಲ ಒಳ್ಳೆಯದೇ ಆಗುತ್ತೆ. ಹಾಗೆ ಕೆಲವೊಂದು ಕಡೆ ಕೆಟ್ಟ ಕೆಟ್ಟ ದೃಷ್ಟಿ, ಕೆಟ್ಟ ಕೆಟ್ಟ ವಿಚಾರಗಳು, ಹಾಗೆ ಬೇರೆಯವರ ಒಂದು ವಕ್ರ ದೃಷ್ಟಿ, ಬೇರೆ ಇದರ ಒಂದು ವಕ್ರ ದೃಷ್ಟಿ ನಿಮ್ಮ ಮೇಲೆ ಬಿದ್ದಾಗ ನಾನಾ ರೀತಿಯ ರೋಗಗಳು, ಕಷ್ಟಗಳು, ನೋವುಗಳು, ಬಾಧೆಗಳು, ದಾರಿದ್ರ್ಯ ವಕರಿಸ್ಕೊಳ್ಳುತ್ತೆ. ಇದರಿಂದ ಪಡಬಾರದ ಕಷ್ಟಗಳನ್ನು ಪಡಬೇಕಾಗುತ್ತೆ. ಆದರೆ ಇದು ಯಾವುದೂ ನಮಗೆ ಕೆಟ್ಟದು ನಮ್ಮ ಮೇಲೆ ಬರಬಾರ್ದು, ನಮ್ಮ ಮೇಲೆ ಬೀಳಬಾರ್ದು, ನಮಗೆ ಅನ್ಯಾಯ ಆಗಬಾರ್ದು, ಕಷ್ಟ ಬರಬಾರ್ದು, ದಾರಿದ್ರ್ಯ ಬರಬಾರ್ದು, ರೋಗ ಬರಬಾರ್ದು, ಶತ್ರುಗಳ ಕಾಟ ಇರಬಾರ್ದು ಅನ್ನೋದಾದರೆ ನಿಮಗೆ ನಿಮ್ಮ ರಕ್ಷಣೆಗೆ ಏನೋ ಒಂದು ಬೇಕು. ಒಂದು ಕಾಯಿ, ಒಂದು ಬೇರೆ, ಒಂದು ತೊಗಟೆ ಅಥವಾ ಒಂದು ಮಣಿ ಇತ್ಯಾದಿ ಏನೋ ಒಂದು ದೈವಿ ಶಕ್ತಿ ಇರತಕ್ಕಂಥ, ಪಾಸಿಟಿವ್ ಎನರ್ಜಿ ಇರತಕ್ಕಂಥ ಒಂದು ವಸ್ತು ನಿಮ್ಮ ಜೊತೆಗೆ ಇರಬೇಕಾಗುತ್ತೆ ನಿಮ್ಮ ರಕ್ಷಣೆಗೆ. ಅದು ಏನಾದರೂ ಆಗಿರಲಿ, ರಕ್ಷಣೆ ಕೊಡ್ತಕ್ಕಂಥದ್ದು. ಹಾಗೆ ಈಗ ನಿಮಗೆ ಸಾಕಷ್ಟು ಮಾಲೆಗಳು, ಮಣಿಗಳು, ಬೀಜಗಳು, ಕಾಯಿಗಳು, ಬೇರುಗಳು ಇವೆಲ್ಲ ನಿಮಗೆ ಈಗಾಗಲೇ ಆದಷ್ಟು ನೀವು ತಿಳ್ಕೊಂಡಿದ್ದೀರ. ಇವತ್ತು ನಾವು ಮಣಿಗಳು, ಯಾವ ಮಣಿಗಳು, ನವರತ್ನ ಮಾಲೆ ಅಥವಾ ನವಗ್ರಹ ಮಾಲೆ, ಇದರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಗ್ರಂಥಿಗೆ ಅಂಗಡಿ. ಇದು ಗ್ರಂಥಿಗೆ ಅಂಗಡಿ. ಇಲ್ಲಿ ಸಾಕಷ್ಟು ಮಾಲೆಗಳಿದೆ, ನೀವು ನೋಡ್ತಾ ಇದ್ದೀರ ಈ ಅಂಗಡಿಯಲ್ಲಿ. ಈ ಮಾಲೆಗಳು ಏನಕ್ಕೆಲ್ಲ ಆಗುತ್ತೆ, ಅವು ಒಂದೊಂದು ಮಾಲೆ ಒಂದೊಂದು ರೀತಿ ಇರುತ್ತೆ, ಒಂದೊಂದಕ್ಕಾಗುತ್ತೆ. ಇವತ್ತು ನಾವು ನವಗ್ರಹ ಮಾಲೆಯ ಅದರ ಬಗ್ಗೆ ಮಾತ್ರ ತಿಳ್ಕೊಳ್ಳೋಣ. ವೀಕ್ಷಕರೇ, ನವಗ್ರಹ ಮಾಲೆಗಳ ಬಗ್ಗೆ ತಿಳ್ಕೋದಾದರೆ ಇದರಲ್ಲಿ ತುಂಬ ಇರುತ್ತೆ. ಇದರ ಬಗ್ಗೆ ಪರಿಣಿತಿ ಬೇಕಾಗುತ್ತೆ. ಜ್ಯೋತಿಷ್ಯ ಶಾಸ್ತ್ರ, ತಾಂಡುಲ ಶಾಸ್ತ್ರ, ಪ್ರಶ್ನಶಾಸ್ತ್ರ, ಹಾಗೆ ಯಂತ್ರ ತಂತ್ರ ಮಂತ್ರ ಇದ್ರ ಬಗ್ಗೆ ಎಲ್ಲ ಹೆಚ್ಚಿನ ಮಾಹಿತಿ ಬೇಕಾಗುತ್ತೆ. ಈಗ ಈ ಒಂದು ನವರತ್ನ ಮಾಲೆ ಅಥವಾ ನವಗ್ರಹ ಮಾಲೆ ಬಗ್ಗೆ ಜಯಮ್ಮ ಅವರು ನಿಮಗೆ ಮಾಹಿತಿಯನ್ನು ಸ್ವಲ್ಪ ತಿಳಿಸ್ಕೊಡ್ತಾರೆ. ನೀವು ಇದನ್ನು, ಈ ವಿಡಿಯೋನ ಲಾಸ್ಟ್ವರೆಗೆ ನೋಡಿ. ನಮಸ್ಕಾರ ಗುರುಗಳೇ, ನಮಸ್ಕಾರ ಪ್ರಿಯ ವೀಕ್ಷಕರೇ. ಗುರುಗಳು ನಿಮಗೆ ನವರತ್ನ ಮಾಲೆಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ. ಹಾಗೆ ನನಗೆ ಸ್ವಲ್ಪ ಡೀಟೇಲ್ಸ್ ಎಲ್ಲ ಹೇಳಿ ಅಂತ ಹೇಳಿದ್ರು. ನಾನೀಗ ನಿಮಗೆ ನವರತ್ನ ಮಾಲೆಗಳ ಬಗ್ಗೆ ಡೀಟೇಲ್ ಕೊಡ್ತಾ ಇದ್ದೀನಿ ನೋಡಿ. ನವರತ್ನ ಮಾಲೆಗಳಿಂದ ನಮ್ಮ ಸಮಸ್ಯೆಗಳಿಗೆ ಖಂಡಿತವಾಗ್ಲೂ ಪರಿಹಾರಗಳನ್ನ ಕಂಡುಕೋಬೋದು. ಅದು ಯಾವ ರೀತಿ ಅಂತ ಹೇಳಿ ನಾನು ಈಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ನವರತ್ನ ಮಾಲೆಗಳೆಂದರೆ 9 ರತ್ನಗಳಿಂದ ರಚಿಸಲಾದಂಥ ಒಂದು ಆಭರಣ ರೀತಿಯಲ್ಲಿ ಇರುತ್ತೆ. ಇದನ್ನ ನಾವು ಮಾಲೆಗಳ ರೀತಿ ಅಂದರೆ ಸರಗಳ ರೀತಿಯಾದರೂ ಹಾಕೋಬೋದು, ಅಥವಾ ಉಂಗುರಗಳ ರೀತಿಯಲ್ಲೂ ಕೂಡ ಹಾಕ್ಬೋದು. ಇವುಗಳನ್ನ ಹಿಂದೂ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ ಮತ್ತು ಸಿಖ್ ಧರ್ಮಗಳಲ್ಲಿ ಸಾಂಸ್ಕೃತಿಕವಾಗಿ ಪವಿತ್ರ ಮತ್ತು ರಾಯಲ್ ಅಂತ ಪರಿಗಣಿಸಲಾಗುತ್ತೆ. ಹಾಗೆ ಜ್ಯೋತಿಷ್ಯ ಮತ್ತು ಜಾನಪದದಲ್ಲೂ ಕೂಡ ಇದು ಬಹಳ ಮಹತ್ವದ ಸ್ಥಾನವನ್ನು ಪಡೆದಿದೆ. ಪ್ರತಿಯೊಂದು ರತ್ನವು ತನ್ನದೇ ಆದ ಗುಣರೂಪಗಳನ್ನ ಹೊಂದಿರುತ್ತೆ ಮತ್ತು ಪ್ರಭೇದಗಳಿಂದ ಮತ್ತು ಅವುಗಳ ಕಾರಕತ್ವವನ್ನು ಕೂಡ ಹೊಂದಿರುತ್ತೆ. ಇದ್ರೆ ಬನ್ನಿ, ಯಾವ ಮಣಿಗಳು ಅಂದರೆ ನವರತ್ನಗಳು ಯಾವ ಗ್ರಹಕ್ಕೆ ಬರುತ್ತೆ ಅಂತ ನಾವು ನೋಡೋಣ. ಕೆಂಪು ಅಂದರೆ ಸೂರ್ಯನಿಗೆ ಪ್ರಿಯಕರ ರತ್ನವಾಗಿರುತ್ತೆ. ಚಂದ್ರನಿಗೆ ಬಿಳಿಯ ಬಣ್ಣ ಅಥವಾ ಮುತ್ತು. ಹವಳ ಮಂಗಳ ಗ್ರಹಕ್ಕೆ, ಪುಷ್ಯರಾಗ ಗುರು ಗ್ರಹಕ್ಕೆ, ಪಚ್ಚೆ ಬುಧ ಗ್ರಹಕ್ಕೆ, ವಜ್ರ ಶುಕ್ರ ಗ್ರಹಕ್ಕೆ, ನೀಲಂ ಶನಿ ಗ್ರಹಕ್ಕೆ, ಗೋಮೇಧ ರಾಹು ಗ್ರಹಕ್ಕೆ, ವೈಡೂರ್ಯ ಕೇತು ಗ್ರಹಕ್ಕೆ. ಈ 9 ಗ್ರಹಗಳು
ತನ್ನದೇ ಆದ ಒಂದೊಂದು ಪ್ರಭಾವವನ್ನು ಸೂಚಿಸುತ್ತಿರುತ್ತೆ. ಆದ್ದರಿಂದ ಯಾರ ಜಾತಕದಲ್ಲಿ ನವಗ್ರಹಗಳಲ್ಲಿ ಯಾವುದಾದ್ರೂ ಒಂದು ದೋಷ ಇದ್ದೇ ಇರುತ್ತೆ, ಅಥವಾ ಯಾವ ದೋಷ ಇಲ್ಲದಿದ್ದರೂ ಪರವಾಗಿಲ್ಲ, ನೀವು ನವಗ್ರಹಗಳ ಹಾರವನ್ನು ಹಾಕೋಬೋದು. ನೀವು ಈ ನವಗ್ರಹ ಹಾರಗಳನ್ನ ಹೆಂಗೆ ಬೇಕಂಗೆ ಕೋಣಿಸ್ಕೊಂಡು ಹಾಕ್ಕೊಳಕ್ಕಾಗಲ್ಲ. ಅದು ಪೋಣಿಸೋ ವಿಧಾನಗಳು ಕೂಡ ಅದು ಆರ್ಡರ್ ವೈಸಲ್ಲೇ ಪೋಣಿಸ್ಬೇಕು. ನೀವು ಸುಮ್ಮನೆ ಅಂಗಡಿಯಿಂದೆಲ್ಲ ತಗೋಗ್ಬಿಟ್ಟು ನವಗ್ರಹ ಹಾರನೆಲ್ಲ ಹಾಕೋತೀನಿ ಅಂತ ಹೇಳಿದ್ರೆ ಅದು ನಡೆಯಲ್ಲ. ನಿಮಗೆ ರೆಡಿ ಇರೋದು ಬರುತ್ತೆ, ಅದನ್ನ ನೀವು ತಂದು ಶುದ್ಧೀಕರಣ ಮಾಡಿ ನಂತರ ಸಿದ್ಧಿ ಮಾಡಿ ನಂತರನೇ ಅದನ್ನ ಹಾಕೋಬೇಕು. ನವರತ್ನ ಹಾರಗಳನ್ನ ಹಾಕೋಬೇಕಾದ್ರೆ ನೀವು ಶುಕ್ರವಾರ, ಒಂದು ಶುಕ್ಲ ಪಕ್ಷದಲ್ಲಿ ಆಗಲಿ ಅಥವಾ ಶುಕ್ರವಾರ ದಿನಗಳಲ್ಲಿ ನವರತ್ನನ ಧರಿಸೋದ್ರಿಂದ ನಿಮಗೆ ಸಾಕಷ್ಟು ಅನುಕೂಲಗಳಾಗುತ್ತೆ. ಆಮೇಲೆ ಈ ಬೀಡ್ಸ್ ಏನಿರುತ್ತೆ, ನವರತ್ನಗಳು ಏನಿರುತ್ತೆ ಅದರಲ್ಲಿ ಯಾವುದೇ ಥರದ ಗೀಟುಗಳಾಗಲಿ ಅದು ಕ್ರ್ಯಾಚಸ್ ಆಗಿರೋದು ಇರಬಾರ್ದು. ನೀವು ಯಾರಾದರೂ ಈ ನವರತ್ನ ಹಾರನ ಧರಿಸೋದೇ ಆದಲ್ಲಿ ನೀವು ಶುಕ್ಲ ಪಕ್ಷದಲ್ಲಿ ಮತ್ತು ಶುಕ್ರವಾರ ದಿನವೇ ಧರಿಸಬೇಕು. ಇದನ್ನ ಈಗಾಗಲೇ ಹೇಳಿದ್ದೀನಿ. ಹಾಗೆ ಇದಕ್ಕೆ ಒಂದು ಮಂತ್ರ ಕೂಡ ಬರುತ್ತೆ. ನಮೋ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭುಷ್ಯ ರಾಹುವೆ ಕೇತುವೆ ನಮಃ. ಇನ್ನೊಂದು ಸರಿ ಹೇಳ್ತೀನಿ. ನಮೋ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭುಷ್ಯ ರಾಹುವೆ ಕೇತುವೆ ನಮಃ. ಈ ಮಂತ್ರಗಳನ್ನ ನೀವು ಬೆಳಗ್ಗೆ ಸಂಜೆ ಹೇಳ್ಕೊತಾ ಇರಬೇಕು. ಆಮೇಲೆ ವಾರಕ್ಕೆ ಒಂದು ಸರಿ ಅಥವಾ ತಿಂಗಳಿಗೆ ಒಂದು ಸರಿ ಆದರೂ ನವಗ್ರಹನ ನೀವು ಸುತ್ತು ಬರಬೇಕು. ಇದರಿಂದ ನಿಮಗೆ ಗ್ರಹ ದೋಷಗಳು ಅಥವಾ ಗ್ರಹ ಪೀಡೆಗಳು, ಮನಸ್ಸಿಗೆ ಅಶಾಂತಿ ಏನಿರುತ್ತೆ ಅದೆಲ್ಲನೂ ನಿವಾರಣೆ ಆಗುತ್ತೆ. ನವಗ್ರಹ ಹಾರನ ಧರಿಸೋದ್ರಿಂದ ನಿಮಗೆ ಸಾಕಷ್ಟು ಅನುಕೂಲಗಳಾಗುತ್ತೆ. ನಿಮಗೆ ಮನಃಶಾಂತಿ, ಆರೋಗ್ಯ, ಆಯುಷ್ಯ, ಅಭಿವೃದ್ಧಿ ಖಂಡಿತವಾಗಿ ಪಡಿಬಹುದು. ಇದಿಷ್ಟು ನವಗ್ರಹಗಳ ಬಗೆಗಿನ ವಿಚಾರಗಳು. ಮುಂದೆ ನಿಮಗೆ ಗುರುಗಳೇ ಎಲ್ಲನೂ ವಿವರಿಸ್ತಾರೆ. ನಮಸ್ಕಾರ. ಸಾಮಾನ್ಯವಾಗಿ ಋಷಿಮುನಿಗಳು, ಯೋಗಿಗಳು, ತಪಸ್ವಿಗಳು ಅಥವಾ ಗುರುಗಳಾದಂಥವರು, ದೊಡ್ಡ ದೊಡ್ಡ ಕೆಲವು ಮಾಂತ್ರಿಕ ಗುರುಗಳು ಈ ಒಂದು ನವಗ್ರಹ ಅಥವಾ ನವರತ್ನ ಮಾಲೆಯನ್ನು ಧರಿಸ್ತಾರೆ. ಏತಕಪ್ಪ ಅಂದರೆ ವಶೀಕರಣಕ್ಕಾಗಿ ಅಂದರೆ ಜನಾಕರ್ಷಣೆ, ಹಾಗೆ ಕೆಟ್ಟ ಶಕ್ತಿಗಳನ್ನು ದೂರ ಹಾಕಲಿಕ್ಕೆ, ಒಳ್ಳೆಯ ಶಕ್ತಿಗಳನ್ನು ವಶ ಮಾಡಿಕೊಳ್ಳಲಿಕ್ಕೆ ಮಂತ್ರವಾದಿಗಳು, ಕೆಲವೊಂದು ಗುರುಗಳು ಇದನ್ನು ಉಪಯೋಗಿಸ್ತಾರೆ. ಹಾಗೆ ಕೆಲವರು ಜಪ ಮಾಡಲಿಕ್ಕೆ ಇದನ್ನು ಜಪ ಮಾಡ್ತಾರೆ. ಕೈಯಲ್ಲಿ ಹಿಡ್ಕೊಂಡು ಮಣಿಗಳನ್ನು ಒಂದೊಂದೇ ಮಣಿ ಜಪ ಮಣಿಯಾಗಿ ಬಳಸ್ತಾರೆ. ಈಗ ರುದ್ರಾಕ್ಷಿ ಬಳಸ್ತಾರಲ್ಲ ಜಪಮಾಲೆಯಾಗಿ, ಹಾಗೆ ಜಪಮಾಲೆಯಾಗಿ ಕೂಡ ಈ ಮಣಿಗಳನ್ನು ಎಣಿಕೆ ಮಾಡ್ತಾ ಯಾವುದೋ ಒಂದು ದೇವರನ್ನು, ಯಾವುದೋ ಒಂದು ಶಕ್ತಿಯನ್ನು ಮಂತ್ರ ಸಿದ್ಧಿ ಮಾಡಿಕೊಳ್ಳಿಕ್ಕೆ ಜಪ ಮಾಡ್ತಾ ಈ ಮಣಿಗಳನ್ನು ಉಪಯೋಗಿಸ್ಕೊಳ್ತಾರೆ. ಅದಕ್ಕೂ ಕೂಡ ಇದು ಉಪಯೋಗಕ್ಕೆ ಬರುತ್ತೆ. ಇದೊಂದು ಆಕರ್ಷಣೀಯ ಶಕ್ತಿ ಇರ್ತಕ್ಕಂಥ ಜಪಮಾಲೆ ಆಗಿರುತ್ತೆ. ಯಾರು ಯಾವುದಕ್ಕೆ ಬೇಕಾದರೂ ಉಪಯೋಗಿಸ್ಕೋಬೋದು, ಯಾರು ಬೇಕಾದರೂ ಇದನ್ನು ಧರಿಸ್ಬೋದು. ಗೊತ್ತಾಯ್ತಲ್ಲ? ಈ ರೀತಿ ಈ ಮಣಿಗಳ ಉಪಯೋಗ ಆಗುತ್ತೆ.